ಎಕ್ಸಾಮಿನೇಷನ್ ಹೋದಾಗ ನನಗೇನು ನೆನಪು ಬರಲಿಲ್ಲ, ಎಲ್ಲ ಬ್ಲ್ಯಾಂಕ್ಔಟ್ ಆಯಿತು ನನಗೆ ಅನ್ನೋದೊಂದು ಯಾವಾಗಲೂ ನಾವು ಕೇಳ್ತಿರ್ತೀವಿ. ಸೊ ಇದು ಯಾಕೆ ಆಗುತ್ತೆ ಇದು, ಮತ್ತು ಇದಕ್ಕೇನು ವಾಟ್ ಆರ್ ದ ಸೊಲ್ಯೂಷನ್ಸ್? ಸೊ ಈ ಬ್ಲ್ಯಾಂಕ್ಔಟ್ ಆಗೋದು ಅಂದರೆ ಇಟ್ ಇಸ್ ಸ್ಟ್ರೆಸ್. ಸೊ ನಾವು ಸ್ಟ್ರೆಸ್ ಮಾಡ್ಕೊಂಡಾಗ ನಮಗೇನು ಕಾಣಲ್ಲ. ಅದು ಹೇಗೆ ಅಂದರೆ, ಇವಾಗ ಒಂದು ಮೋಡ ಕವಿದ್ರೆ ಸೂರ್ಯ ಹೇಗೆ ಕಾಣಲ್ವೋ, ಸೊ ಹಾಗೇನೆ ಸ್ಟ್ರೆಸ್ ಬಂದಾಗ ನಾವು ಸ್ಟೋರ್ ಮಾಡಿರೋ ಇನ್ಫಾರ್ಮೇಶನ್ ನಮ್ಗೆ ಯಾವುದು ಕಾಣಲ್ಲ. ಯಾಕಂದ್ರೆ ರಿಟ್ರೀವ್ ಮಾಡಕ್ಕೆ ನಮ್ಮ ಎನರ್ಜಿ ಯೂಸ್ ಆಗಲ್ಲ ಅಲ್ಲಿ. ಸೊ ಅದಕ್ಕೆ ಇವಾಗ ಹೇಗೆ ಓವರ್ಕಮ್ ಮಾಡಬೇಕು, ಇಟ್ ಇಸ್ ಕ್ವೈಟ್ ಕಾಮನ್ ಪ್ರಾಬ್ಲಮ್. 100ರಲ್ಲಿ 80% ಮಕ್ಕಳಿಗೆ ಆರೆ ಎನಿಬಡಿ ಎಕ್ಸಾಮ್ ತಗೊಳ್ಳೋರಿಗೆ ಈ ಪ್ರಾಬ್ಲಮ್ ಇರುತ್ತೆ. ಸೊ ಅದನ್ನು ಹೇಗೆ ಓವರ್ಕಮ್ ಮಾಡಬೇಕು? ಫಸ್ಟು ನಾವು ನಮ್ಮ ಥಾಟ್ಸ್ನು ಚಾನಲೈಸ್ ಮಾಡಬೇಕು. ಸೊ ಆ ಫೋಕಸ್ ಆನ್ ಥಾಟ್ಸ್ ಮಾಡಬೇಕು ಅಂದರೆ ಇಟ್ ಹ್ಯಾಪನ್ಸ್ ವಿತ್ ಆರ್ ಬ್ರೀತಿಂಗ್. ಸೊ ಡೀಪ್ ಬ್ರೀತಿಂಗ್ ಮಾಡಬೇಕು. ಡೀಪ್ ಇನ್ಹೇಲ್ ಮಾಡಿ ಸ್ಲೋ ಎಕ್ಸೇಲ್ ಮಾಡಬೇಕು. ಕಣ್ಣು ಮುಚ್ಕೊಂಡು ವಿ ಶುಡ್ ಸ್ಟಾರ್ಟ್ ಡೂಯಿಂಗ್ ದಟ್ ಬ್ರೀತಿಂಗ್ ಎಕ್ಸಸೈಸ್. ಇಟ್ ಹಾರ್ಡ್ಲಿ ಟೇಕ್ಸ್ 30 seconds to 1 minute. ಸೊ ಆ ಡೀಪ್ ಬ್ರೀತಿಂಗ್ ಮಾಡಿದಾಗ ಏನಾಗುತ್ತೆ, ನಮ್ಮ ಥಾಟ್ಸು ಚಾನಲೈಸ್ ಆಗುತ್ತೆ. ನಾವು ವಿಜುವಲೈಸ್ ಮಾಡಬೇಕು ನಮ್ಮ ಸ್ಟಡಿ ಟೇಬಲ್ಲು ಹೇಗಿತ್ತು, ನಾವು ಓದ್ತಾ ಇದ್ವಲ್ಲ ಪ್ರಿಪರೇಷನ್, ಅದನ್ನು ಜ್ಞಾಪಿಸ್ಕೋಬೇಕು. ನಮ್ಮ ಟೇಬಲ್ ಮೇಲೆ ಏನೇನು ಐಟಮ್ಸ್ ಇಟ್ಟಿದ್ವಿ, ನಿಮ್ಗೆ ಇಷ್ಟವಾಗಿರೋ ಐಟಮ್ಸ್ನೆಲ್ಲ ವಿಜುವಲೈಸ್ ಮಾಡಿ, ಆ ನಂತರ ಆ ಚಾಪ್ಟರ್ ಓದ್ತಾ ಇರೋ ಆ ಮೂಮೆಂಟ್ ನಾವು ವಿಜುವಲೈಸ್ ಮಾಡ್ಕೋಬೇಕು. ಸೊ ಆ ಚಾಪ್ಟರ್ ಓಪನ್ ಮಾಡ್ತೀರಾ, ಇವಾಗ ಆ ಕೊಟ್ಟಿರೋ ಟಾಪಿಕ್ಕು ಟಾಪಲ್ಲಿತ್ತೋ ಬಾಟಮಲ್ಲಿತ್ತೋ ಮಧ್ಯದಲ್ಲಿತ್ತೋ ಅದನ್ನು ವಿಜುವಲೈಸ್ ಮಾಡಬೇಕು. ಲೆಫ್ಟ್ ಸೈಡಲ್ಲಿತ್ತೋ ರೈಟ್ ಸೈಡಲ್ಲಿತ್ತೋ ಅದನ್ನು ವಿಜುವಲೈಸ್ ಮಾಡಬೇಕು. ಈ ಥರ ವಿಜುವಲೈಸ್ ಮಾಡಿ ಅದನ್ನು ನಿಧಾನಕ್ಕೆ ರಿಟ್ರೀವ್ ಮಾಡಿದಾಗ ದೇರ್ ಆರ್ 100% ಚಾನ್ಸಸ್ ದ್ಯಾಟ್ ಯು ವಿಲ್ ರಿಟ್ರೀವ್ ದ ಇನ್ಫಾರ್ಮೇಷನ್. ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ, ಯಾವ ಇನ್ಫಾರ್ಮೇಷನು ಮಿಸ್ ಆಗಿರಲ್ಲ, ಎಲ್ಲ ಬ್ರೈನಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇದು ಸ್ಟೂಡೆಂಟ್ ಹಾರ್ಡ್ ವರ್ಕು ಎಫರ್ಟು ಎಲ್ಲ ಹಾಕಿರ್ತಾರೆ. ಇಲ್ಲಿ ಹಾರ್ಡ್ ವರ್ಕ್ ಆಗ್ತಾ ಇದೆ, ಸ್ಮಾರ್ಟ್ ವರ್ಕ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೇಗೆ ಸ್ಮಾರ್ಟ್ ವರ್ಕ್ ಮಾಡಬೇಕು ಅಂತ ಗೊತ್ತಿಲ್ಲ. ಎಲ್ರಿಗೂ ಗೊತ್ತು ಓದಬೇಕು ಅಂತ, ಹೇಗೆ ಓದಬೇಕು ಅನ್ನೋದು ಗೊತ್ತಿಲ್ಲ. ಸೊ ನೋಡಿ, ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಈ ಥರದ್ದೊಂದು ಸಮಸ್ಯೆ ಕಾಡುತ್ತೆ. ಸೊ ಆ ಸಮಸ್ಯೆ ಕಾಡದೇ ಇರೋ ಹಾಗೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು.